ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಸಾಕಷ್ಟು ಜನರು ಬಳಲ್ತಿದ್ದಾರೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಏವಿಸ್ ಹಾಸ್ಪಿಟಲ್ನ ವೈದ್ಯರಾದ ಮಣಿಮಾರನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ನಾವಿವತ್ತು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ರಕ್ತನಾಳಗಳ ಸಮಸ್ಯೆನಾ ಅಥವಾ ನರಗಳ ಸಮಸ್ಯೆನಾ ಅನ್ನೋದು, ತಾವೇನು ಹೇಳ್ತೀರಾ? ಸೊ ಇದು ರಕ್ತನಾಳಗಳು ಬಂದು ಈ ವ್ಯಾಸ್ಕ್ಯುಲರ್ ಸಮಸ್ಯೆ ಅಂತ ಕರೀತಾರೆ. ಇದು ನರಗಳು ಇದರಲ್ಲಿ ಬರಲ್ಲ. ನರಗಳು ಅಂದರೆ ನರ್ವ್ಸ್ ಪ್ರಾಬ್ಲಮ್, ಅದು ನ್ಯೂರಾಲಜಿ ಇದರಲ್ಲಿ ಬರುತ್ತೆ. ಇದು ಬಂದು ವ್ಯಾಸ್ಕ್ಯುಲರ್ ಸೈನ್ಸಸ್ಸಲ್ಲಿ ಬರುತ್ತೆ. ಓಕೆ, ವೆರಿಕೋಸ್ ವೇನ್ಸ್ ಅಂದರೆ ಏನು? ವ್ಯಾರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವ ರಕ್ತನಾಳಗಳು. ಇದು ಏನಾಗುತ್ತೆ, ಈ ಕವಾಟೆಗಳು ಇರುತ್ತೆ ಇದರಲ್ಲಿ ವೇನ್ಸಲ್ಲಿ. ಯಾವಾಗ ಕವಾಟೆಗಳು ವೀಕ್ ಆಗಿಬಿಡುತ್ತೋ, ಅಲ್ಲ ಸಮಸ್ಯೆ ಬರುತ್ತೋ, ಆವಾಗ ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬ್ಯಾಕ್ ಫ್ಲೋ ಸ್ಟಾರ್ಟ್ ಆಗುತ್ತೋ ಆವಾಗ ಎಕ್ಸ್ಟ್ರಾ ವಾಲ್ಯೂಮ್ ಬ್ಲಡ್ಡು ಅಲ್ಲಿಗೆ ಸೇರಿಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ, ಎಕ್ಸ್ಟ್ರಾ ವಾಲ್ಯೂಮ್ನ ಸೇರ್ಕೊಳ್ಳೋಕ್ಕೆ ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ. ಸೊ ಈ ಉಬ್ಬಿರೋ ರಕ್ತನಾಳನ್ನು ವ್ಯಾರಿಕೋಸ್ ವೇನ್ಸ್ ಅಂತ ಕರೀತಾರೆ ಇಂಗ್ಲೀಷ್. ಡಾಕ್ಟರ್, ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಇದು ಕಾಣಿಸ್ಕೊಳ್ಳೋಕ್ಕೆ ಸುಮಾರು ಕಾರಣಗಳಿದೆ. ಒಂದು ಜೆನೆಟಿಕ್ ಕಾರಣ ಇರ್ಬೋದು. ಜೆನೆಟಿಕ್ ಅಂದರೆ ಬೈ ಬರ್ತು ಯಾವುದು ಡಿಫೆಕ್ಟ್ಸ್ ಇದ್ದರೆ, ಈ ವ್ಯಾಲ್ವ್ಸ್ ಅಥವಾ ಕವಾಟೆಗಳಲ್ಲಿ ಡಿಫೆಕ್ಟ್ಸ್ ಇದ್ದರೆ ಈ ಸಮಸ್ಯೆ ಕಾಣ್ಬೋದು. ಅಥವಾ ಈ ಕಾಫ್ ಮಸಲ್ಸ್ ಅಂತ ಇದೆ ನೋಡಿ, ಅದರಲ್ಲಿ ಏನಾದರೂ ವೀಕ್ನೆಸ್ ಏನಾದ್ರು ಬಂದರೆ ಈ ಸಮಸ್ಯೆಗಳು ಕಾಣ್ಬೋದು, ಈ ವ್ಯಾರಿಕೋಸ್ ವೇನ್ಸ್. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದರೆ DVT ಅಂತ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಯಾವಾಗ ಆ ಒಳಗಡೆ ಇರೋ ರಕ್ತನಾಳಗಳು, ಆ ಮೇನ್ ರಕ್ತನಾಳ ಇದೆ ನೋಡಿ, ಕೋರ್ ರಕ್ತನಾಳ, ಆ ಡೀಪ್ ವೇನ್ಸಲ್ಲಿ ಏನಾದ್ರು ಬ್ಲಾಕೇಜ್ ಇದ್ದರೆ ಆವಾಗ ಈ ವ್ಯಾರಿಕೋಸ್ ವೇನ್ ಸಮಸ್ಯೆ ಬರೋಕ್ಕೆ ಚಾನ್ಸ್ ಇದೆ. ಓಕೆ ಡಾಕ್ಟರ್, ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಸೊ ಸಿಂಪ್ಟಮ್ಸ್ ಅಂದರೆ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಏನಾಗುತ್ತೆ, ಸ್ಪೈಡರ್ ವೇನ್ಸ್ ಅಂತ ಕಾಣುತ್ತೆ, ಅದು ಫಸ್ಟ್ ಸ್ಟೇಜಲ್ಲಿ. ಆಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಆ ಉಬ್ಬಿರೋ ರಕ್ತನಾಳಗಳು ಕಾಣುತ್ತೆ ಕ್ಲಿಯರಾಗಿ. ಕೆಲವ್ರಿಗೆ ಸರಿಯಾಗಿ ಕಾಣಲ್ಲ. ಯಾರು ಸ್ವಲ್ಪ ದಪ್ಪ ಇದ್ದಾರೆ ನೋಡಿ, ಒಬೀಸ್ ಪೇಷಂಟ್ಸಲ್ಲಿ ಆ ಸರಿಯಾಗಿ ರಕ್ತನಾಳಗಳು ಕಾಣಲ್ಲ. ಈ ತಿನ್ ಪೇಷಂಟ್ಸ್ ಇದ್ದಾರೆ ನೋಡಿ, ಯಾರು ವೆಯ್ಟ್ ಜಾಸ್ತಿ ಇರೋಲ್ವೋ ಅವರಲ್ಲಿ ಈ ರಕ್ತನಾಳಗಳು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬಾವು ಬರುತ್ತೆ ಕಾಲಲ್ಲಿ, ಸ್ವಲ್ಪ ಅಡ್ವಾನ್ಸ್ ಆದರೆ ಬಾವು ಅಥವಾ ಊತ ಬರುತ್ತೆ. ಜಾಸ್ತಿ ಹೊತ್ತು ಪ್ರಯಾಣ ಮಾಡಿದ್ರೆ ಅಥವಾ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಅಥವಾ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಆವಾಗ ಬಾವು ಅಥವಾ ಈ ಊತ ಬರೋಕ್ಕೆ ಚಾನ್ಸ್ ಇದೆ ಕಾಲು ಪಾದದಲ್ಲಿ. ಆಮೇಲೆ ಕಪ್ಪು ಬಣ್ಣ ಆಗೋಕ್ಕೆ ಚಾನ್ಸ್ ಇದೆ ಕಾಲುಗಳು. ಆಮೇಲೆ ಕೆರೆತ, ಆ ಕೆರೆತ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ನವೆ ಅಥವಾ ಸ್ವಲ್ಪ ನೋವು ಬರೋದು ಕಾಣುತ್ತೆ. ಹೆವಿನೆಸ್ ಅಂತ ಹೇಳ್ತೀವಿ ನಾವು, ಸ್ವಲ್ಪ ಭಾರ ಇರ್ಬೋದು ಕಾಲಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಉಣ್ಣು ಬರೋಕ್ಕೆ ಶುರು ಆಗುತ್ತೆ. ಲಾಸ್ಟ್ ಫೈನಲ್ ಸ್ಟೇಜಸಲ್ಲಿ ಉಣ್ಣು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಲಕ್ಷಣ. ಲಿವರ್ನಲ್ಲೂ ಕೂಡ ಈ ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳುತ್ತಾ ಹೇಗೆ? ಅದು ಲಿವರಲ್ಲಿ ವ್ಯಾರಿಕೋಸ್ ವೇನ್ಸ್ ಅಲ್ಲ, ಅದು ಒಂದು ಬೇರೆ ಕಂಡೀಷನ್. ಅದು ಆಲ್ಮೋಸ್ಟ್ ಸಿಮಿಲರ್ ಟು ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ವ್ಯಾರಿಸೆಲ್ ಬ್ಲೀಡಿಂಗ್ ಅಂತ. ಇಸೋಫೇಗಸ್ ಇದೆ ನೋಡಿ, ಆ ಫುಡ್ ಪೈಪು, ಅದರಲ್ಲಿ ಆ ಇದು ಬರುತ್ತೆ, ಆ ವೇನ್ಸ್ ಅಥವಾ ಆರ್ಟ್ರೀಸ್ ಏನಾಗುತ್ತೆ ಅದು ಉಪ್ಕೊಳ್ಳುತ್ತೆ. ಆ ಲಿವರ್ ಸಿರೋಸಿಸ್ ಅಂತ, ಲಿವರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ, ಸಮಸ್ಯೆ ಇದ್ದರೆ ಆವಾಗ ಇದು ಕಾಣಿಸ್ಕೊಡ್ತಿದೆ ಎಲ್ಲಿ, ಆ ಇಸೋಫೇಗಸಲ್ಲಿ. ಸೊ ಆವಾಗ ಏನಾಗುತ್ತೆ, ಅದರಲ್ಲಿ ಸಿಂಪ್ಟಮ್ಸ್ ಏನಾಗುತ್ತೆ, ಆ ಬ್ಲೀಡಿಂಗ್ ಆಗುತ್ತೆ. ಆವಾಗ ನಾವು ರಕ್ತವಾಂತಿ ಬರುತ್ತೆ. ಅದೇ ಫಸ್ಟ್ ಸೈನ್ ಇರುತ್ತೆ ಆ ಇಸೋಫೇಜಿಯಲ್ ವ್ಯಾರಿಸಸ್ಸಲ್ಲಿ. ಆಮೇಲೆ ಹೊಟ್ಟೆ ನೋವು ಆ ಥರ ಕಾಣಿಸ್ಕೊಡ್ತದೆ. ಓಕೆ ಡಾಕ್ಟರ್, ರಕ್ತನಾಳ ಅಂದ ತಕ್ಷಣ ಹೃದಯಕ್ಕೆ ನೇರವಾದ ಸಂಪರ್ಕ ಹೊಂದಿರುತ್ತೆ. ಈ ರಕ್ತನಾಳವನ್ನು ವೆರಿಕೋಸ್ ವೇನ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಹೃದಯಕ್ಕೆ ಏನಾದರೂ ಪರಿಣಾಮ ಬೀರಬಹುದಾ, ಹೇಗೆ? ಅದೇ ಲೇಟ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರಲ್ಲ, ಸ್ವಲ್ಪ ಲೇಟಾಗಿ ಹಾಗೆ ಬಿಟ್ಟರೆ ಬರೋಕ್ಕೆ ಚಾನ್ಸ್ ಇದೆ. ಓಕೆ,
ಅದೇನಾಗುತ್ತೆ ಬ್ಲಡ್ ಕ್ಲಾಟ್ ಆಗ್ಬೋದು. ಏನಾಗುತ್ತೆ, ಈ ಜಿಗ್ಜ್ಯಾಗ್ ಫ್ಲೋ ಇರುತ್ತೆ ಇದರಲ್ಲಿ, ಆ ವ್ಯಾರಿಕೋಸ್ ವೆನ್ಸಲ್ಲಿ. ಅದರಲ್ಲಿ ಏನಾಗುತ್ತೆ, ಸ್ಟ್ಯಾಗ್ನೇಷನ್ ಮತ್ತು ಟರ್ಬುಲೆನ್ಸ್ ಫ್ಲೋ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗೋಕ್ಕೆ ಚಾನ್ಸ್ ಇದೆ. ಈ ಕ್ಲಾಟ್ ಬಂದುಬಿಟ್ಟು ಎಲ್ಲಿ ಬೇಕಾದರೆ ಹೋಗ್ಬೋದು. ಸೊ ಫಸ್ಟ್ ಅದು ಅಟ್ಯಾಕ್ ಮಾಡೋದು ಲಂಗ್ಸಲ್ಲಿ ಅಟ್ಯಾಕ್ ಮಾಡಿದ್ರೆ ಪಲ್ಮನರಿ ಎಂಬೋಲಿಸಮ್ ಅಂತ ಒಂದು ಮೆಡಿಕಲ್ ಎಮರ್ಜೆನ್ಸಿ ಕಂಡೀಷನು. ಸೊ ಇದು ಬಂದರೆ ಸ್ವಲ್ಪ ಪ್ರಾಣಕ್ಕೆ ಅಪಾಯ ಇದೆ. ಸೊ ಇದನ್ನು ಬಿಟ್ಟರೆ ಹಾರ್ಟ್ಗೆ ಹೋಗ್ಬೋದು, ಕರೋನರಿ ವೆಸಲ್ಸಲ್ಲೂ ಹೋಗಿ ಬ್ಲಾಕ್ ಮಾಡ್ಬೋದು. ಇದು ಸ್ವಲ್ಪ ಲೇಟ್ ಕಾಂಪ್ಲಿಕೇಶನ್ಸ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ರೇಣುಕಾರಾಧ್ಯ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರಮ್ಮ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಸರ್, ಅದೇ ವೆರಿಕೋಸ್ ಇದೆ ನನಗೆ. ಹೇಳಿ. ಅದರಿಂದ ಕಾಲು ತುಂಬ ನೋವು ಸರ್. ಓಕೆ, ಕಾಲು ಏನಾದ್ರು ಕಪ್ಪಗಾಗಿದೆಯಾ? ಕಪ್ಪಿಗೆ ಏನೂ ಆಗಿಲ್ಲ ಸರ್. ದಪ್ಪ ಏನಾದ್ರು ಆಗ್ತಿದೆಯಾ ಕಾಲು? ಏನಿಲ್ಲ ಸರ್, ಅದು ಏನಂದ್ರೆ ಹಂಗೆ ರಿಂಕಲ್ಸ್ ಆಗಿ ಬರ್ತದೆ ಸರ್ ಲೆಫ್ಟ್ ಅಲ್ಲಿ. ಓಕೆ, ಅದೇ ಸರ್ ಪ್ರಾಬ್ಲಮ್. ಭಾರ ಏನಾದ್ರು ಇದೆಯಾ, ಕಾಲು ಭಾರ? ಅದೆಲ್ಲ ಏನಿಲ್ಲ ಸರ್. ಓಕೆ, ಸೊ ನೀವು ಏನು ಮಾಡಬೇಕು, ಇದು ಸ್ವಲ್ಪ ಟೆಸ್ಟ್ಲ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಡಾಪ್ಲರ್ ಸ್ಟಡಿ, ಏನಾದ್ರು ಡಾಪ್ಲರ್ ಸ್ಕ್ಯಾನ್ ಏನಾದ್ರು ಮಾಡಿದ್ದೀರಾ? ಡಾಪ್ಲರ್ ಸ್ಕ್ಯಾನ್ ಏನಾದ್ರು ಆಗಿದೆಯಾ ನಿಮ್ಮ ಕಾಲ್ಗೆ? ಏನಾಗಿಲ್ಲ ಸರ್, ಇವಾಗ ಸ್ಟಾರ್ಟಿಂಗ್ ಸರ್ ನನಗೆ. ಓಕೆ, ಸೊ ಇದು ಏನು ಮಾಡಬೇಕು, ನೀವು ಸ್ಟಾಕಿಂಗ್ಸ್ ಹಾಕ್ಕೋಬೇಕು. ಈಗಲೇ ಆ ಸ್ಟಾಕಿಂಗ್ಸ್ ಬರುತ್ತೆ, ಲಾಂಗ್ ಸ್ಟಾಕಿಂಗ್ಸು, ಅದು ಹಾಕಕ್ಕೆ ಶುರು ಮಾಡಿ. ಆಮೇಲೆ ನೀವು ಯಾವ ಊರಲ್ಲಿರೋದು ನೀವು? ಚೆನ್ನೈ ಸರ್ ನಾವು. ಚೆನ್ನೈಯ? ಸೊ ಅಲ್ಲೂ ನಮ್ಮದು ಏವಿಸ್ ವ್ಯಾಸ್ಕ್ಯುಲರ್ ಸೆಂಟರ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಅಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಇದ್ದಾರೆ. ಆಯ್ತು ಸರ್. ಸೊ ಅವ್ರನ್ನ ನೋಡ್ಬೋದು ಅವ್ರು ನೀವು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ರೇಣುಕಾರಾಧ್ಯ ದಾವಣಗೆರೆಯಿಂದ ಮತ್ತೆ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಓಕೆ ಡಾಕ್ಟರ್, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಡಾಕ್ಟರ್, ತಮ್ಮಲ್ಲಿ ಬರುವಂತಹ ಪೇಷಂಟ್ಗಳು ಮಿತಿ ಮೀರಿದ ನಂತರದಲ್ಲೇ ಬರ್ತಾರೆ, ಕೆಲವೊಂದು ಹಂತದ ನಂತರದಲ್ಲೇ ಬರ್ತಾರೆ. ಆರಂಭಿಕ ಹಂತದಲ್ಲಿ ಇದನ್ನು ಗುರುತಿಸೋದು ಹೇಗೆ? ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಜಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಕ್ಲಿನಿಕಲ್ ಫೀಚರ್ಸಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಸ್ಪೈಡರ್ ವೇನ್ಸ್ ಅಂತ ಕಾಣುತ್ತೆ, ಸಣ್ಣ ಪುಟಾಣಿ ಸಿರೆಗಳು ಕಾಣುತ್ತೆ. ಎರಡನೇ ಸ್ಟೇಜಲ್ಲಿ ಆ ಉಬ್ಬಿರೋ ಸ್ಟೇಜು, ಆ ಉಬ್ಬಿರೋ ನೀಲಿ ಬಣ್ಣ ರಕ್ತನಾಳಗಳು ಕಾಣುತ್ತೆ. ಮೂರನೇ ಸ್ಟೇಜಲ್ಲಿ ಕಾಲು ಊದ್ಕೊಳ್ಳುತ್ತೆ. ಓಕೆ, ಸೊ ಊತಿರುತ್ತೆ. ಆಮೇಲೆ ನಾಲ್ಕನೇ ಸ್ಟೇಜಲ್ಲಿ ಆ ಸ್ಟೇಸಿಸ್ ಎಕ್ಸಿಮಾ ಸ್ಟೇಜ್ ಅಂತ ಕರಿತೀವಿ. ಅದರಲ್ಲಿ ಸ್ಕಿನ್ ಬಣ್ಣ ಸ್ವಲ್ಪ ಕಪ್ಪಗಿರುತ್ತೆ, ಸ್ವಲ್ಪ ರಫ್ ಇರುತ್ತೆ. ಆಮೇಲೆ ಕೆರೆತಗಳು ಇರುತ್ತೆ, ಅಲ್ಲಿ ಸ್ವಲ್ಪ ನವೆ ಆಗೋಕ್ಕೆ ಚಾನ್ಸ್ ಇದೆ. ಆಮೇಲೆ ಅದರಲ್ಲಿ ನೀರು ಬರೋಕ್ಕೆ ಚಾನ್ಸ್ ಇದೆ ಆ ಸ್ಕಿನ್ನಿಂದ. ಆಮೇಲೆ ಐದನೇ ಸ್ಟೇಜಲ್ಲಿ ಸಣ್ಣ ಪುಟಾಣಿ ಇದು ಇರುತ್ತೆ, ಸ್ವಲ್ಪ ವೂಂಡ್ಸ್ ಇರುತ್ತೆ, ಗಾಯಗಳು ಇರುತ್ತೆ. ಸೊ ಅದು ಒಣಗುತ್ತೆ, ಆಮೇಲೆ ತಿರ್ಗಾ ಪುನಃ ಬರ್ತಾ ಇರುತ್ತೆ ಅದು. ಆಮೇಲೆ ಆರನೇ ಸ್ಟೇಜಲ್ಲಿ ಫುಲ್ ಫ್ಲೆಜ್ಡು ವ್ಯಾರಿಕೋಸ್ ಅಲ್ಸರ್ ಅಂತ ಕರಿತೀವಿ. ದೊಡ್ಡ ವೂಂಡ್ ಇರುತ್ತೆ ಇದರಲ್ಲಿ ಕಾಲಲ್ಲಿ. ಆಮೇಲೆ ಕೆಲವು ಟೈಮ್ ಆ ರಕ್ತನಾಳಗಳು ಗಟ್ಟಿಗಿರುತ್ತೆ. ಓಕೆ, ಇದೇ ಫೀಚರ್ಸು, ನಾರ್ಮಲ್ ಫೀಚರ್ಸ್. ಓಕೆ, ಕರೆ ಮತ್ತೆ ಕನೆಕ್ಟ್ ಆಗದಿದ್ರೆ ಡಾಕ್ಟರ್. ರೇಣುಕಾರಾಧ್ಯ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ಸರ್ ಡಾಕ್ಟರ್? ಹಾಂ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಸರ್, ಲೆಫ್ಟ್ ಲೆಗ್ ಸ್ವಲ್ಪ ಬಾವು ಬಂದಿದೆ ಸರ್. ಓಕೆ, ಸೊ ಎಷ್ಟು ದಿವಸ ಇದೆ ಬಾವು? ಸರ್ ಆಕ್ಚುಲಿ ಅದು ವಾಕಿಂಗ್ ಮಾಡೋಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ವಿ ನಾವು. ಓಕೆ, ಸೊ ಡಾಕ್ಟರ್ ಏನು ಹೇಳಿದ್ರು, ಒಂದ್ಸರಿ ಬಾಡಿ ಚೆಕಪ್ ಪೂರ್ತಿ ಮಾಡೋಣ ಅಂತ ಹೇಳಿದ್ರು. ಓಕೆ, ಬಾಡಿ ಚೆಕಪ್ ಎಲ್ಲ ಮಾಡ್ತಿದ್ವಿ, ಸ್ಕ್ಯಾನಿಂಗ್, ಬ್ಲಡ್, ಆಮೇಲೆ ಹಾರ್ಟಿಂದು, ಲಿವರ್, ಕಿಡ್ನಿ ಎಲ್ಲ ಚೆಕ್ ಮಾಡ್ತಿದ್ದೆ. ಹಾಂ, ಡಾಪ್ಲರ್ ಸ್ಕ್ಯಾನ್ ಏನಾದ್ರು ಮಾಡಿದ್ದೀರಾ ಕಾಲ್ಗೆ? ಕಾಲಿಗೂ ಮಾಡಿದ್ದೇವೆ ಸರ್. ಸ್ಮೋಕಿಂಗ್ ಇದೆ ಒಂದು. ಓಕೆ, ಅದಕ್ಕೋಸ್ಕರ ಕಾಲು ಊತ ಬಂದಿದೆ, ಅದನ್ನ ಬಿಟ್ಬಿಡಿ ಅಂತ ಹೇಳಿದ್ರು. ಬಿಟ್ಟಿದ್ದೆ. ಸೊ ಸ್ವಲ್ಪ ಊತ ಬರುತ್ತೆ, ಚಿಕ್ಕದೊಂದು ಗುಳ್ಳೆ ಬಂದಿದೆ. ಓಕೆ ಓಕೆ, ಅದು ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗುತ್ತೆ, ಮತ್ತೆ ಬರುತ್ತೆ. ಕಾಲು ಬೆರಳು ಏನಾದ್ರು ಕಪ್ಪಗಾಗ್ತಾ ಇದೆಯಾ? ಇಲ್ಲ ಸರ್, ಕಪ್ಪಿಗೇನು ಆಗ್ತಿಲ್ಲ. ಈಗ ನಡೆದ್ರೆ ಜಾಸ್ತಿ ನೋವಾಗುತ್ತಾ ನಿಮಗೆ? ಇಲ್ಲ ಸರ್, ಪೇನ್ ಏನಿಲ್ಲ, ಜಸ್ಟ್ ದಪ್ಪಾಗಿರುತ್ತೆ. ಜಸ್ಟ್ ದಪ್ಪ ಆಗಿದೆಯಾ? ಸೊ ಇದನ್ನು ಫರ್ದರ್ ಸ್ವಲ್ಪ ನಾವು ಇದು ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು ಇದು ಫರ್ದರ್. ಸೊ ನಮ್ಮ ವ್ಯಾಸ್ಕ್ಯುಲರ್ ಸೆಂಟ್ರಿಗೆ ಬಂದರೆ ನಾವೆಲ್ಲ ಫುಲ್ ಚೆಕಪ್ ಮಾಡಿ ಕರೆಕ್ಟ್ ಚಿಕಿತ್ಸೆ ಕೊಡ್ತೀವಿ ನಿಮಗೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
ಡಾಕ್ಟರ್, ಇನ್ನು ಸಾಕಷ್ಟು ಜನರು ನೋವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆಗ್ಲೆಕ್ಟ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಲ್ಲ. ಇದು ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಮಾಡ್ತಾರೆ, ಅವರು ಆಲ್ಮೋಸ್ಟ್ ಲೇಟೆಸ್ಟ್ ಸ್ಟೇಜಸ್ಸಲ್ಲೇ ಬರೋದು, ಅಡ್ವಾನ್ಸ್ ಸ್ಟೇಜಸ್ಸಲ್ಲೇ ಬರೋದು. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಕೆಲವ್ರಿಗೆ ಮೋಸ್ಟ್ ಆಫ್ ದಮ್ ಆಲ್ಮೋಸ್ಟ್ 60 to 70% ಇಂಡಿವಿಜುವಲ್ಸ್ಗೆ ಇದೇ ಇರಲ್ಲ, ನೋವು ಭಾರ ಏನಿರಲ್ಲ. ಕೆಲವು 30 to 40% ಇಂಡಿವಿಜುವಲ್ಸ್ಗೆ ಈ ಬೇರೆ ಸಿಮ್ಟಮ್ಸ್ ಕಾಣಿಸ್ಕೊಡೋದು. ಸೊ ಆವಾಗ ಏನಾಗುತ್ತೆ, ಈ ಅಡ್ವಾನ್ಸ್ ಆಗ್ತಾ ಸುಮಾರು ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಚಾನ್ಸ್ ಇದೆ. ಓಕೆ, ಸೊ ಆಲ್ಮೋಸ್ಟ್ ಸ್ಕಿನ್ ಚೇಂಜಸ್, ಒನ್ಸ್ ಸ್ಕಿನ್ ಚೇಂಜಸ್ ಅಥವಾ ಈ ಕಾಲಲ್ಲಿ ಬಾವು ಅಥವಾ ಊತ ಬಂದರೆ ಆವಾಗ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಂತ ಅರ್ಥ ಅದು. ಸೊ ಏನಾಗುತ್ತೆ, ಆ ವ್ಯಾರಿಕೋಸ್ ವೇನ್ಸ್ ಲೀಕಿಂಗ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಯಾವಾಗ ಉಪ್ಕೊಳ್ಳುತ್ತೋ 5 mm ಮೇಲೆ ಹೋಗುತ್ತೋ, ನಾರ್ಮಲ್ ಸೈಜ್ ಬಂದು 2.5 mm. ಸೊ ಯಾವಾಗ 5 mm ಮೇಲೆ ಡಬಲ್ ಸೈಜ್ ಆಗುತ್ತೆ ನೋಡಿ, ಆವಾಗ ಲೀಕಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ನೀರು ಬರೋಕ್ಕೆ ಶುರು ಆಗುತ್ತೆ. ನೀರು ಬಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಕಾಲು ಕೆಳಗಡೆ ಆ ಪಾದ ಮತ್ತು ಪಾದ ಮೇಲೆ ಆ ಪೋರ್ಷನಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದು 3ನೇ ಸ್ಟೇಜು. ಆಮೇಲೆ ಹೋಗ್ತಾ ಏನಾಗುತ್ತೆ, ಆ ರಕ್ತ ಕಣಗಳು, ಈ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅದು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಈ ಕೆಂಪು ರಕ್ತ ಕಣಗಳು ಹೊರಗಡೆ ಬಂದುಬಿಟ್ಟು ಒಡೆದೋಗಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಈಮೋಸಿಡ್ರಿನ್ ಅಂತ. ಅದು ಕಾಫಿ ಡಿಕಾಕ್ಷನ್ ಕಲರಲ್ಲಿರುತ್ತೆ. ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ, ಆ ಸ್ಕಿನ್ ಕೆಳಗಡೆ ಡೆಪಾಸಿಟ್ ಆಗುತ್ತೆ. ಆವಾಗ ಸ್ಕಿನ್ ಬಣ್ಣ ಕಪ್ಪಗಾಗಕ್ಕೆ ಶುರು ಆಗುತ್ತೆ. ಓಕೆ, ಆಮೇಲೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ ಇದಕ್ಕೆ ಸ್ಕಿನ್ಗೆ. ಆವಾಗ ಏನಾಗುತ್ತೆ, ಹುಣ್ಣು ಬರೋಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟನ ಹುಣ್ಣು ಇರುತ್ತೆ. ಆಮೇಲೆ ಹೋಗ್ತಾ ಫೈನಲ್ ಸ್ಟೇಜಲ್ಲಿ ದೊಡ್ಡ ಹುಣ್ಣುಗಳಾಗ್ಬಿಡುತ್ತೆ. ಇದೇನಂದರೆ ನಾನ್ ಹೀಲಿಂಗ್ ಅಲ್ಸರ್ ಅಂತ ಕರಿತೀವಿ. ಓಕೆ, ಸೊ ಇಂಥ ಇಂಥ ಕಾಂಪ್ಲಿಕೇಶನ್ಸ್ ನೋಡ್ಬೋದು ನಾವು. ಅಕಸ್ಮಾತ್ ಅವರು ನೆಗ್ಲಿಜೆಂಟ್ ಆಗಿದ್ದರೆ ಇದು ಮಾಡ್ಬೋದು. ಆಮೇಲೆ ಕೆಲವು ಟೈಮ್ ಏನಾಗುತ್ತೆ, ಪ್ರಾಮಿನೆಂಟ್ ಇರುತ್ತೆ, ಅದು ಜಸ್ಟ್ ಚರ್ಮ ಕೆಳಗಡೆ ಆ ವ್ಯಾರಿಕೋಸ್ ವೇನ್ಸ್ ಇರುತ್ತೆ. ಸೊ ಅದು ಸ್ವಲ್ಪ ಏನಾದ್ರು ಏಟಾದರೆ ಬ್ಲೀಡಿಂಗ್ ಆಗೋಕ್ಕೆ ಚಾನ್ಸ್ ಇದೆ. ಬ್ಲೀಡಿಂಗ್ ಆದರೆ 1 minute ನಮಗೇನು ಗೊತ್ತಾಗಲ್ಲ ಅದು ಅವ್ರಿಗೆ. ಸೊ ಏನಾಗುತ್ತೆ, 1 minute ಆಲ್ಮೋಸ್ಟ್ 1.5 to 2 liters ಬ್ಲಡ್ಡು ಹೊರಗಡೆ ಹೋಗಿ ಬ್ಲೀಡ್ ಆಗ್ಬೋದು. ಸೊ ಇದು ಅವ್ರಿಗೆ ಏನು ಗೊತ್ತಾಗಲ್ಲ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಇದೆ. ಓಕೆ ಡಾಕ್ಟರ್, ತಾವು ಬ್ಲೀಡಿಂಗ್ ಬಗ್ಗೆ ಹೇಳ್ತಿದ್ರಿ. ಈ ಔಟರ್ ಬ್ಲೀಡಿಂಗ್ ಆದ ತಕ್ಷಣದಲ್ಲಿ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ತಕ್ಷಣಕ್ಕೆ ಏನು ಮಾಡಬೇಕು? ಅದೇನಿಲ್ಲ, ಏನು ಮಾಡಬೇಕು, ಬ್ಲೀಡಿಂಗ್ ಆದ ತಕ್ಷಣ ಅವರು ಕಾಲನ್ನ ಮೇಲೆ ಇಟ್ಕೋಬೇಕು. ಅದೇ ಎಲಿವೇಶನ್ ಅಂತ ಹೇಳ್ತೀವಿ. ಮೇಲೆ ಇಟ್ಬಿಟ್ಟು ಎಲ್ಲಿ ಬ್ಲೀಡಿಂಗ್ ಆಗುತ್ತೋ ಅಲ್ಲಿ ಸ್ವಲ್ಪ ಏನಾದ್ರು ಬಟ್ಟೆ ಏನಾದ್ರು ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು ಒಂದು 5 minutes. ಅಥವಾ ಪ್ರೆಸ್ ಮಾಡಿಬಿಟ್ಟು ಒಂದು ಬ್ಯಾಂಡೇಜ್ ಥರ ಅಥವಾ ಏನಾದ್ರು ಲಾಂಗ್ ಬಟ್ಟೆ ಸಿಕ್ಕಿದ್ರೆ ಬಟ್ಟೆಯಲ್ಲಿ ಸುತ್ತಬಿಟ್ಟು ನಿಯರೆಸ್ಟ್ ಹಾಸ್ಪಿಟ್ಲ್ ಹೋದರೆ ಅದಕ್ಕೆ ಇಮಿಡಿಯೇಟ್ಲಿ ಬ್ಲೀಡಿಂಗ್ನ ಸ್ಟಾಪ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಟೆಸ್ಟ್ಗಳ ಬಗ್ಗೆ ಹೇಳೋದಾದರೆ ಈ ವೆರಿಕೋಸ್ ವೈನ್ಸ್ ಇರುವಂಥವ್ರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು? ಸೊ ಒಂದು ಕ್ಲಿನಿಕಲ್ ಟೆಸ್ಟಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ 90 to 95% ಡಯಾಗ್ನೋಸ್ ಬಂದ್ಬಿಡುತ್ತೆ. ಆಮೇಲೆ ಏನೇನು ಟೆಸ್ಟ್ ಇದೆ ಅಂದರೆ, ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆ, ಒಂದು ಟ್ಯೂಪ್ಲೆಕ್ಸ್ ಸ್ಕ್ಯಾನ್ ಅಂತ. ಅದರಲ್ಲಿ ಏನಾಗುತ್ತೆ, ಕಲರ್ ಡಾಪ್ಲರ್ ಪ್ಲಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕವರ್ ಆಗುತ್ತೆ ಅದರಲ್ಲಿ. ಸೊ ಇದರಲ್ಲಿ ಬ್ಲಡ್ ಫ್ಲೋ ಮತ್ತು ವ್ಯಾಲ್ವ್ಸ್ ಲೀಕೇಜ್ ಇದ್ದರೆ ನೋಡ್ಬೋದು. ಆಮೇಲೆ ಎಷ್ಟು ದಪ್ಪ ಆಗಿದೆ ಆ ವೇನ್ಸು, ಎಷ್ಟು ಉಬ್ಬಿದೆ ಆ ಪರ್ಸೆಂಟೇಜ್ ಎಲ್ಲ ನೋಡ್ಬೋದು ಅದರಲ್ಲಿ. ಇದು ಫಸ್ಟ್ ಟೆಸ್ಟು. ಆಮೇಲೆ ಹೋಗ್ತಾ ಏನಾದರೂ DVT ಸಮಸ್ಯೆ ಇದ್ದರೆ, ಸಪೋಸ್ ಈ ವ್ಯಾರಿಕೋಸ್ ಬಂದಿರೋದು DVTಯಿಂದ, ಸೊ ಆವಾಗ ಏನು ಮಾಡಬೇಕು, ಈ CT ವೀನೋಗ್ರಾಮ್ ಅಥವಾ MR ವೀನೋಗ್ರಾಮ್ ಅಂತ ಒಂದು ಟೆಸ್ಟ್ ಇದೆ. ಸೊ ಅದರಲ್ಲಿ ಏನಾಗುತ್ತೆ, ಫುಲ್ ವೇನ್ಸ್ದು ಫುಲ್ ಸ್ಟ್ರಕ್ಚರ್ ಗೊತ್ತಾಗ್ಬಿಡುತ್ತೆ. ಸೂಪರ್ಫಿಷಿಯಲಿಂದ ಆ ಡೀಪ್ ವೇನ್ಸ್ ಇದೆ ನೋಡಿ, ಎಲ್ಲ ಪೂರ್ತಿ ಫುಲ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಅದರಲ್ಲಿ ಬ್ಲಾಕೇಜು ಅಥವಾ ಆ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನೋಡಿ, ಬ್ಯಾಕ್ ಫ್ಲೋ ಎಲ್ಲೆಲ್ಲಿ ಆಗುತ್ತೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಡಾಕ್ಟರ್, DVT ಅಂದರೆ ಏನು? DVT ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್. ಇದೇನಾಗುತ್ತೆ, ನಮ್ಮ ಕಾಲಲ್ಲಿ 2 ಟೈಪ್ ವೇನ್ಸ್ ಇರುತ್ತೆ. ಒಂದು ಸೂಪರ್ಫಿಷಿಯಲ್ ಆರ್ ಪೆರಿಫರಲ್ ವೇನ್ಸ್ ಅಂತ ಕರಿತೀವಿ, ಅದು ಚರ್ಮ ಕೆಳಗಡೆ ಇರುತ್ತೆ. ಇನ್ನೊಂದು ಡೀಪ್ ವೇನ್ಸ್, ಅದು ಮೇನ್ ರಕ್ತನಾಳ. ಸೊ ಅದು ಸೆಂಟ್ರಲ್ ಇರುತ್ತೆ. ಸೊ ಅದರಲ್ಲೇ ಎಲ್ಲ ರಕ್ತ ಬಂದು ಅಲ್ಲೇ ಸೇರ್ಕೊಂಡು ಹೋಗೋದು. ಆ ಡೀಪ್ ವೇನ್ಸ್ ಮೂಲಕನೇ ಅಶುದ್ಧ ರಕ್ತ ಮೇಲೆ ಹಾರ್ಟ್ಗೆ ಹೋಗೋದು. ವೇರಸ್ ಪೆರಿಫರಲ್ ವೇನ್ಸು ಡೈರೆಕ್ಟ್ ಹೋಗಂಗಿಲ್ಲ ಹಾರ್ಟ್ಗೆ. ಈ ಪೆರಿಫರಲ್ ವೇನ್ಸ್ ಎಲ್ಲ ಡೀಪ್ ವೇನ್ಸ್ಗೆ ಹೋಗೋದು. ಸೊ ಡೀಪ್ ವೇನ್ಸ್ ಏನಾಗುತ್ತೆ, ಸ್ವಲ್ಪ ಪ್ರೆಷರ್ ಕಡಿಮೆ ಇರುತ್ತೆ ಅದರಲ್ಲಿ. ಸೊ ಯಾವಾಗ ನಾವು ನಿಂತ್ಕೊಳ್ತೀವಿ ಅಥವಾ ಸುಮಾರು ಬೆಡ್ ರಿಡನ್ ಪೇಷಂಟ್ಸ್ ಇದ್ದಾರೆ ನೋಡಿ, ಆರ್ ಟ್ರಾಮಾ ಪೇಷಂಟ್ಸ್, ಈ ಆಕ್ಸಿಡೆಂಟ್ಸ್ ಆಗಿರುತ್ತೆ ನೋಡಿ, ಮೇಜರ್ ಬೋನ್ ಫ್ರ್ಯಾಕ್ಚರ್ ಆಗಿರುತ್ತೆ ನೋಡಿ, ಆವಾಗ ಏನಾಗುತ್ತೆ, ಆ ಡೀಪ್ ವೇನ್ ಆ ಬೋನ್ ಪಕ್ಕದಲ್ಲೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಅಲ್ಲಿ ಏನಾದ್ರು ಪ್ರೆಸ್ ಆದರೆ ವೇನು ಆರ್ ಏನಾದ್ರು ಏಟ್ ಆಗಿದರೆ ಆವಾಗ ಬ್ಲಡ್
ಕ್ಲಾಟ್ ಆಗುತ್ತೆ ಅಲ್ಲಿ, ಬ್ಲಡ್ ಗಟ್ಟಿಗಾಗ್ಬಿಟ್ಟು ಬ್ಲಾಕ್ ಆಗಿಬಿಡುತ್ತೆ. ಸೊ ಇದೇ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಕರಿತೀವಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಮಮತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಓಕೆ ಮ್ಯಾಮ್. ಸರ್ ನನ್ನ ಹಸ್ಬೆಂಡ್ಗೆ 39 ಇಯರ್ಸ್ ಇವಾಗ. ಓಕೆ. ಅವ್ರಿಗೆ ವೆರಿಕೋಸ್ ವೆನ್ಸ್ ಇದೆ, ನೀವು ಹೇಳಿದ್ ಕೇಳಿಸ್ಕೊಂಡೆ. ಇವಾಗ ಅವ್ರಿಗೆ 6th ಸ್ಟೇಜಲ್ಲಿ ಇದೆ, ಅಲ್ಸರ್ ಸ್ಟಾರ್ಟ್ ಆಗಿದೆ. ಹಾಂ. ಕಾಲಲ್ಲಿ ಗಾಯ ಇದೆ. ಈ ಟೈಮಲ್ಲಿ ನಾನು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ದೀನಿ ಸರ್, ಅದು ಮಾಡಿಸ್ಬಹುದಾ ಅಥವಾ ಶಾಶ್ವತ ಪರಿಹಾರನ, ಅದು ಹೆಂಗೆ ಅಂತ. ಈ ಗಾಯ ಎಷ್ಟು ದಿವಸದಿಂದ ಇದೆ ಈಗ? ಗಾಯ ಶುರುವಾಗಿ 15 ಡೇಸ್. 15 ಡೇಸಾ? ಸೊ ಏನಾದರೂ ಡಾಪ್ಲರ್ ಸ್ಟಡಿ ಏನಾದ್ರು ಮಾಡಿದ್ದೀರಾ? ಡಾಪ್ಲರ್ ಸ್ಕ್ಯಾನ್ ಏನಾದ್ರು ಆಗಿದೆಯಾ ಕಾಲ್ಗೆ? ಇಲ್ಲ, ಸ್ಕ್ಯಾನ್ ಏನು ಮಾಡ್ತಿಲ್ಲ ಸರ್ ಇನ್ನ. ಓಕೆ. ಸೊ ಫಸ್ಟ್ ಆ ಡಾಪ್ಲರ್ ಸ್ಕ್ಯಾನ್ ಅದೆಲ್ಲ ಮಾಡಿಬಿಟ್ಟು ಆವಾಗ ಡಿಸೈಡ್ ಮಾಡ್ಬೋದು ನಾವು. ಹಾಂ. ಓಕೆ. ಆ ಡೀಪ್ ವೇನ್ಸ್ ಅದೆಲ್ಲ ಚೆಕ್ ಮಾಡಬೇಕು ಫಸ್ಟು. ಓಕೆ. ಓಕೆ. ಆ ಡೀಪ್ ವೇನ್ಸ್ ಕ್ಲಿಯರ್ ಇದ್ದರೆ ನಾವು ಲೇಸರ್ ಚಿಕಿತ್ಸೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ ಏವಿಸ್ ಹಾಸ್ಪಿಟಲ್ನಲ್ಲಿ ಹೇಗಿರುತ್ತೆ? ಸೊ ನಮ್ಮದ್ರಲ್ಲಿ ಸುಮಾರು ಆಪ್ಷನ್ಸ್ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸ್. ಒಂದು ಬಂದ್ಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ಆರ್ ಲೇಸರ್ ಅಬ್ಲೇಷನ್ ಥೆರಪಿ ಅಂತ ಇದೆ, ಎಲ್ಲ ಎಂಡೋವಿನಸ್ ಪ್ರೊಸೀಜರ್ಸ್. ಇನ್ನೊಂದು ಸ್ಕ್ಲೆರೋಥೆರಪಿ ಅಂತ ಇದೆ, ಅದು ಕಾಮನ್ಲಿ ಎಲ್ಲ ಕಾಂಬಿನೇಷನ್ ಥೆರಪಿ. ಅದು ಈ ಲೇಸರ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಜೊತೆ ನಾವು ಸ್ಕ್ಲೆರೋಥೆರಪಿನೂ ಕೊಡ್ತೀವಿ. ಸ್ಕ್ಲೆರೋಥೆರಪಿಲಿ ಏನು ಮಾಡ್ತೀವಿ, ಕೆಮಿಕಲ್ನ ಇಂಜೆಕ್ಟ್ ಮಾಡ್ತೀವಿ. ಎಲ್ಲೆಲ್ಲಿ ಆ ಜಿಗ್ಜ್ಯಾಗ್ ವೇನ್ಸ್ ಇರುತ್ತೆ ನೋಡಿ, ಅದು ಒಳಗಡೆ ಲೇಸರ್ ವೈರ್ ಮತ್ತು ಈ RF ಕೇಬಲ್ ಹೋಗಲ್ಲ ಒಳಗಡೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಆ ಕೆಮಿಕಲ್ ಮೂಲಕ ಆ ಚಾನಲ್ಸ್ನ ಕ್ಲೋಸ್ ಮಾಡಿಬಿಡ್ತೀವಿ. ಇನ್ನೊಂದು ಲೇಟೆಸ್ಟ್ ಏನಂದರೆ ಗ್ಲೂ ಥೆರಪಿ ಅಂತ ಇದೆ, ಎಂಡೋವಿನಸ್ ಗ್ಲೂ ಥೆರಪಿ. ಅದು ಲೇಟೆಸ್ಟ್. ಅದರಲ್ಲಿ ಏನು ಮಾಡ್ತೀವಿ, ಒಂದು ಗಮ್ ಥರ ಒಂದು ಪ್ರಾಡಕ್ಟ್ ಇರುತ್ತೆ, ಬಯೋಡಿಗ್ರೇಡಬಲ್. ಅದನ್ನು ಇಂಜೆಕ್ಟ್ ಮಾಡಿ ಆ ವೇನ್ಸ್ನ ಕ್ಲೋಸ್ ಮಾಡೋದು. ಓಕೆ ಡಾಕ್ಟರ್, ಸರ್ಜರಿಯ ಅಗತ್ಯ ಯಾರಿಗಿರುತ್ತೆ? ಅದಕ್ಕಿಂತ ಮುಂಚಿತವಾಗಿ ಒಂದು ಕಾಲರ್ ಇದ್ದಾರೆ, ಆಶಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ಆಶಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್, ನನಗೆ ಈ ಸ್ಪೈಡರ್ ವೇವಿಕೋಸ್ ಅಂತ ಬಂದಿದೆ, ಅದರಿಂದ ಸ್ವಲ್ಪ ಡಾಕ್ಟರ್ ಹತ್ರ ಕೇಳಬೇಕಿತ್ತು. ಓಕೆ ಮಾತಾಡಿ. ಹೇಳಿ ಮೇಡಮ್. ಸೊ ಸ್ಪೈಡರ್ ವೇನ್ಸು ಫಸ್ಟ್ ಸ್ಟೇಜಲ್ಲಿ ಬರುತ್ತೆ, ಅದು ಫಸ್ಟ್ ಸ್ಟೇಜು. ಸೊ ಯಾವಾಗ ಶುರು ಆಯಿತು ನಿಮಗೆ ಇದು ಸ್ಪೈಡರ್ ವೇನ್ಸು? ಸರ್ ಇದು ನನಗೆ ಒಂದು 8-9 ಮಂತಿಂದ ಇದೆ ಸರ್ ಈ ಥರ. ಓಕೆ, ಸರಿ. ಅದಕ್ಕೆ ಮುಂಚೆ ಇರಲಿಲ್ವಾ? ಇರಲಿಲ್ಲ ಸರ್. ಇದು ಪ್ರೆಗ್ನೆನ್ಸಿ ಆದಮೇಲೆ ಶುರು ಆಯಿತಾ ಇಲ್ಲ ಹಂಗೆ? ಇಲ್ಲ, ಪ್ರೆಗ್ನೆನ್ಸಿ ಆಗಿ ನನ್ನ ಮಗಳೀಗ 12 ಇಯರ್ಸು. ಓಕೆ. ಈಗ ಒಂದು ಇಯರಿಂದ ನನಗೆ ಈ ಥರ ಇವಾಗ ಸ್ವಲ್ಪ ಜಾಸ್ತಿ ಕೆಲಸ ಬಿಟ್ಟ ಮೇಲೆ ರೈಟ್ ಲೆಗ್ಗು ಲೆಫ್ಟ್ ಲೆಗ್ಗಲ್ಲಿ ಸ್ಪೈಡರ್ ಥರ ಮಂಡಿಗಳಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಓಕೆ. ಈ ಕಾಲು ಪಾದ ಮೇಲೆ ಏನಾದ್ರು ರಕ್ತನಾಳಗಳು ಕಾಣ್ತಾ ಇದೆಯಾ, ಉಬ್ಬಿರೋ ರಕ್ತನಾಳಗಳು? ಇಲ್ಲ ಸರ್, ಇದು ಮಂಡಿ ಕಿಪ್ಪು ಹಿಂದಗಡೆ ಇದೆ, ಮಂಡಿ ಗ್ರೀನ್ ಹಿಂದ್ಗಡೆನಾ? ಕಲರ್. ಸರಿ. ಓಕೆ. ಸೊ ಆಮೇಲೆ ತುಂಬಾ ಹೊತ್ತು ನಡೆದ್ರೆ ಹಿಮ್ಮಡಿ ನೋವು ಬರುತ್ತೆ ಸರ್. ಕಾಲಲ್ಲಿ ಏನಾದ್ರು ಭಾರ ಅಥವಾ ಊತ ಏನಾದ್ರು ಇದೆಯಾ ಊತ ಪಾದ ಅಂದ್ರೆ ಮೇಲೆ? ಅದೇ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ಊತ ಬಂದ್ಬಿಡುತ್ತೆ ಸರ್. ಓಕೆ. ಸೊ ಇದು ಫರ್ದರ್ ನಾವು ಇದು ಮಾಡಬೇಕು, ಟೆಸ್ಟ್ ಮಾಡಬೇಕು. ಇದು ಹೌದಾ ನೀವು ಸರ್? ಡಾಪ್ಲರ್ ಸ್ಕ್ಯಾನ್ ಅದೆಲ್ಲ ಮಾಡಬೇಕು ಆ್ಯಕ್ಚುಲಿ ಆವಾಗ. ಯಾಕಂದರೆ ಊತ ಬಂದರೆ ಇದು 3ನೇ ಸ್ಟೇಜು. ಹೌದಾ? ಸರಿನಾ? ಬರೀ ಸ್ಪೈಡರ್ ವೇನ್ಸ್ ಇದ್ದರೆ ಫಸ್ಟ್ ಸ್ಟೇಜು. ಹಾಂ. ಓಕೆ. ಸೊ ಇದು ಬೇಗ ನೀವು ಚಿಕಿತ್ಸೆ ತಗೋಬೇಕಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸರ್ಜರಿಯ ನಂತರದಲ್ಲಿ ಟೇಕ್ ಕೇರ್ ಹೆಂಗಿರಬೇಕು? ಸರ್ಜರಿ ಇದರಲ್ಲಿ ಲೇಸರ್ ಟ್ರೀಟ್ಮೆಂಟ್ನ ನಂತರದಲ್ಲಿ ಎಷ್ಟು ದಿನ ಇರಬೇಕು? ಇದೇನಿಲ್ಲ, ಇದು ಒಂಥರ ಕ್ವಿಕ್ ರಿಕವರಿ ಇರುತ್ತೆ. ಇದು ಡೇ ಕೇರ್ ಪ್ರೊಸೀಜರ್ಸು. ಸೊ ಏನಾಗುತ್ತೆ, ಬೆಳಗ್ಗೆ ಬಂದರೆ ಸಂಜೆ ಹೊತ್ತು ಮನೆಗೆ ಹೋಗ್ಬೋದು. ಸೊ ಆಮೇಲೆ ಒಂದು ವಾರ ಬ್ಯಾಂಡೇಜ್ ಇರುತ್ತೆ, ಆ ಕಂಪ್ರೆಸಿವ್ ಡ್ರೆಸ್ಸಿಂಗ್ ಅಂತ ಹಾಕ್ತೀವಿ. 1 ವಾರ ಆದಮೇಲೆ ಅವ್ರು ಫ್ರೀಯಾಗಿರ್ಬೋದು, ಒಂದು ಸ್ಟಾಕಿಂಗ್ಸ್ ಹಾಕ್ಕೊಂಡು ಫ್ರೀಯಾಗಿ ಓಡಾಡ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಏವಿಸ್ ಹಾಸ್ಪಿಟಲ್ಸ್ ಬೆಂಗಳೂರು, ನಂಬರ್ 71, 3rd ಫ್ಲೋರ್, 8th C ಮೇನ್ ರೋಡ್, 4th ಬ್ಲಾಕ್, ಜಯನಗರ, ಬೆಂಗಳೂರು 560041. ದೂರವಾಣಿ ಸಂಖ್ಯೆ 8088837000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.